ರಾಜ್ಯ ಸರ್ಕಾರದ ಬಹುತೇಕ ಇಲಾಖೆಗಳ ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯಾಹ್ನದ ನಂತರ ಸಮಯ ಪರಿಪಾಲನೆಯ ಶಿಷ್ಟಾಚಾರ ಉಲ್ಲಂಘನೆಯಾಗುತ್ತಿದ್ದು ಆಫೀಸರ್ಸ್ ಹಾಗೂ ಸಿಬ್ಬಂದಿಗಳು ಸಿಗುವುದಿಲ್ಲ. ತುಂಬಾ ಲೇಟಾಗಿ ಬರ್ತಾರೆ ಎಂಬ ಆರೋಪ ಇದ್ದು, ಇದಕ್ಕೆ ಪೂರಕವಾಗಿ ಎಂಬಂತೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರಸಭೆಯಲ್ಲಿ ಮಧ್ಯಾಹ್ನ 3:15 ಆದರೂ ಸಿಬ್ಬಂದಿಗಳು ಅಧಿಕಾರಿಗಳು ಬರದೇ ಇರುವುದರಿಂದ ಕೆಲಸದ ನಿಮಿತ್ತ ಬರುವ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿರುವುದರಿಂದ ಇಂದು ಸಾರ್ವಜನಿಕರ ಮನವಿ ಮೇರೆಗೆ ನಮ್ಮ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿಯನ್ನು ತಯಾರಿಸಿ ದಾಂಡೇಲಿ ನಗರಸಭೆ ಅಧ್ಯಕ್ಷ ಆಸ್ಫಕ್ ಶೇಖ್ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಮಧ್ಯಾಹ್ನದ ನಂತರ ಈ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಸಿಬ್ಬಂದಿಗಳು ಬರ್ತಾರೆ, ಯಾವ ರೀತಿ ಸಮಯ ಪರಿಪಾಲನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ವರದಿ ತಯಾರು ಮಾಡಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರಸಭೆಗಿದ್ದೀನಿ. ವಿಶೇಷವಾಗಿ ಇಲ್ಲಿ ಯಾವ ರೀತಿ ಇದ್ದಾರೆ, ಈಗ ಕರೆಕ್ಟಾಗಿ ಟೈಮು 3 ಗಂಟೆ. ಬನ್ನಿ, ಯಾವ ರೀತಿ ಎಷ್ಟು ಜನ ಸಮಯ ಪರಿಪಾಲನೆ ಮಾಡ್ತಾವ್ರೆ, ಎಷ್ಟು ಜನ ಒಂದು ರೀತಿ ಸಿಬ್ಬಂದಿಗಳಿದ್ದಾರೆ, ಸಮಯ ಶಿಷ್ಟಾಚಾರ ಯಾವ ರೀತಿ ಪಾಲನೆ ಮಾಡ್ತಾವ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತೀನಿ. ಸರ್, ಟೈಮ್ ಎಷ್ಟೀಗ? ಟೈಮ್ 3:10 ತೋರಿಸಿ ಸರ್. ವೀಕ್ಷಕರೇ, ಈಗ 3 ಗಂಟೆ 11 ನಿಮಿಷ. ವಿಶೇಷವಾಗಿ 3 ಗಂಟೆ 11 ನಿಮಿಷ, 3 ಗಂಟೆ 10 ನಿಮಿಷ. ಈಗ ನಗರಸಭೆ ಒಳಗಡೆ ಪ್ರವೇಶ ಮಾಡ್ತಾ ಇದೀವಿ. ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ತಮ್ಮ ಹೆಸರು? ಕಲ್ಲಪ್ಪ ಮೋದ್ಗಿ. ಏನ್ ಕೆಲಸ ಆಯ್ತಾ ಇಲ್ಲಿ? ಉತ್ತಾರ ಕೊಟ್ಟಿದ್ವಿ. ಹಾ, ಅವರಿಗೆ ಕೆಲವೊಂದು ಕೊಡ್ಲಿಕ್ಕೆ ಬಂದಿದೆ. ಹಾ, ಹೌದಾ? ಯಾವಾಗಿಂದ ಬರ್ತಾ ಇದ್ದೀರಾ? ಇವತ್ತೇನಾ? ಟೈಮ್ ಎಷ್ಟೀಗ? ಟೈಮ್ 3:10. ಓಕೆ. ವೀಕ್ಷಕರೇ ನೋಡಿ, ಬಹುತೇಕ ಕಚೇರಿಗಳು 3 ಗಂಟೆ 10 ನಿಮಿಷ ಆದ್ರೂ ಸಹ ಯಾರೂ ಬಂದಿಲ್ಲ. ಈ ರೀತಿ ಆಗ್ಬಿಟ್ರೆ, ಯಾಕಪ್ಪ ಅಂದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ನಿವಾಸಿಗಳ ಒಂದ್ ರೀತಿ ಸಾಕಷ್ಟು ಕೆಲಸಗಳು ಇರ್ತವೆ. ಈ ರೀತಿ ಇದಾದಾಗ 3 ಗಂಟೆ 15 ನಿಮಿಷ ಆದ್ರೂ ಸಹ ಯಾರು ಬಂದಿಲ್ಲ. ಬಾ, ಹಂಗೆ ಬಾ ಬಾ. ಇಲ್ಲ, 3 ಅಂತ ಹೇಳ್ತಾರೆ. 3:30ಗೆ 4 ಗಂಟೆಗೆ. ಹಾ, ಹೌದಾ? ಮನ್ಸು ಬಂದಾಗೆ ಹಾ ಏನಂತ ಕೇಳಿದ್ರೆ ಏನು ಹೇಳ್ತಾರೆ? ಅಲ್ಲಿ ಹೊರ ಕೆಲಸ ಐತಿ ಅಂತ ಹೇಳ್ತಾರೆ. ಹಾ, ಟೈಮಿಂಗ್ ಎಷ್ಟು? ಆಕ್ಚುಲಿ ಟೈಮಿಂಗ್ ಎಷ್ಟು ಗಂಟೆಗೆ? 3 ಗಂಟೆ 3 ಗಂಟೆ ಇದೆ. 3 ಗಂಟೆ 3 ಗಂಟೆಗೆನಾ? 2:30 ಅಲ್ಲ? ಇಲ್ಲ, 3 ಗಂಟೆಗೆ ಬರೋದಿಲ್ಲ. ಹೌದಾ? ಎಷ್ಟು ಜನ ಸಿಬ್ಬಂದಿ ಇದ್ದಾರೆ? ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಇಲ್ಲಿ? ಹಾಂ, 34. ಎಷ್ಟು ಗಂಟೆಗೆ ಬರ್ತಾರೆ? ನಾರ್ಮಲ್ ಆಗಿ ಅಂದ್ರೆ ಇವತ್ತು ಬರೋದು. ಅಲ್ಲ, ಮತ್ತೆ 4 ಗಂಟೆಗೆ ಬರ್ತಾರೆ ಎಲ್ಲರೂ ಅಂತ ಹೇಳ್ತಾರಲ್ಲ ಸಿಬ್ಬಂದಿ. ಹೌದಾ? ಇಲ್ಲ 4 ಗಂಟೆ ಯಾಕೆ ಬರ್ತಾರೆ? ಯಾಕಂದ್ರೆ ನೀವೇನು ಕೆಲಸ ಮಾಡೋದು? ನಾನು CRP. ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಲ್ಲ? ಇವತ್ತು ಲೇಟ್ ಆಗಿದೆ. ಅಲ್ಲ, ನೀವು ಕರೆಕ್ಟ್ ಟೈಮ್ ಬಂದಿದ್ದೀರಾ? ನಾವು ನಿಮ್ಗೆ ಕೇಳಿದ್ವಾ? ಮತ್ತೆ ಅಲ್ಲ, 3 ಗಂಟೆಗೆ ಅಂತಂದ್ರು, ನಿಮ್ಗೇನು ಟೈಮ್ ಚೇಂಜ್ ಮಾಡಿದಾರ ಅಂತ? 3 ಗಂಟೆಗೆ ಎಲ್ಲರೂ ಬರೋದು ಅಂತ ಅಂದ್ರೆ ಯೂಶುವಲಿ ಹೆಚ್ಚಾನ ಟೈಮಿಂಗ್ ಯಾರು ಹೋಗಲ್ಲ, 1:30ಗೆ ಅಂತಾನೆ ಹೋಗಲ್ಲ. ಒಟ್ಟಾರೆ ಟೈಮ್ ಚೇಂಜ್ ಪಾಲನೆ ಮಾಡ್ತಾ ಇಲ್ಲ, ಸಮಯ ಪರಿಪಾಲನೆ. ಪಬ್ಲಿಕ್ ಇದೆ ಇರುತ್ತೆ, ಹೋಗಂತ ಹೇಳಿ. ಓಕೆ, ಟೈಮಿಂಗ್ ಓಕೆ, ವೇರಿಯೇಷನ್. ಓಕೆ. ಬರೋದು ಸಹ ವೇರಿಯೇಷನ್ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. 3:30 4 ಗಂಟೆ 4 ಗಂಟೆ 4 ಗಂಟೆಯಿಂದ ತಿರುಗಿ ನೈಟ್ ಎಷ್ಟು ಗಂಟೆ ಇರ್ತಾರೆ? ಹೇಳಿಕ್ ಬರಬೇಕು. ಹಾಂ, ಡಿಪೆಂಡ್ಸ್ ಆನ್ ದೇರ್ ಇಂಡಿವಿಜುವಲ್ ವರ್ಕ್ ಶೆಡ್ಯೂಲ್. ತಮ್ಮ ಹೆಸರು? ಶುಭಮ್. ಇಲ್ಲೇನು ಕೆಲಸ ಮಾಡೋದು? ಇಲ್ಲಿ ಕನ್ಸಲ್ಟೆಂಟ್ ಇದೆ. ಓಕೆ, ಅಪ್ಪ. ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರಸಭೆಯ ಒಂದ್ ರೀತಿ ಮಧ್ಯಾಹ್ನದ ನಂತರ ಬಹುತೇಕ ಸಿಬ್ಬಂದಿಗಳು ಮತ್ತೆ ಬಹುತೇಕ ಅಲ್ಲಿರ್ತಕ್ಕಂಥ ಸ್ಟಾಫ್ಸ್ ಸಮಯ ಪರಿಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಗರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಆಸ್ಫಕ್ ಶೇಖ್ ಇದ್ದಾರೆ. ಬನ್ನಿ ಸರ್, ನಮಸ್ತೆ. ವಿಶೇಷವಾಗಿ ಅಧ್ಯಕ್ಷರೇ, ನೀವಂತೂ ಕೆಲಸ ಮಾಡ್ಬೇಕು ಅಂತ ಸಾಕಷ್ಟು ಪರಿತಪಿಸಿದ್ದೀರಾ. ಆದ್ರೆ ಮಧ್ಯಾಹ್ನದ ನಂತರ ಒಬ್ರು 3 ಗಂಟೆಗೆ 3:30 4 ಗಂಟೆ ಸಿಬ್ಬಂದಿಗಳು ಬಂದ್ಬಿಟ್ರೆ ಯಾವ ರೀತಿ ನೀವು ನಿರೀಕ್ಷೆಗೆ ತಕ್ಕಂತ ಅಭಿವೃದ್ಧಿ ಸಾಧ್ಯ?
ಇಲ್ಲ ಆ ಥರ ಬರೋದೂ ಇಲ್ಲ, ಬರಬಾರ್ದು. ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಮಾಡಿದ್ದೇವೆ, 3 ಗಂಟೆ 4 ಗಂಟೆಗೆ ಹಂಗೇನಿಲ್ಲ, ಇನ್ ಟೈಮ್ ನಲ್ಲಿ ಹೋಗ್ಬೇಕು, ಇನ್ ಟೈಮ್ ನಲ್ಲಿ ಬರ್ಬೇಕು. ಈಗ ಇವತ್ತೇ ಅಥವಾ ಈಗ 4-5 ದಿವಸದಿಂದ ಏನಾಗ್ತಾ ಇದೆ ಅಂದ್ರೆ, ನಮ್ದ ಈ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲರಿಗೆ, ನಮ್ಮ ದಾಂಡೇಲಿ ನಗರಸಭೆ ಸಿಬ್ಬಂದಿ ಎಲ್ಲರಿಗೆ ನಾವು ನೋಡಲ್ ಆಫೀಸರ್ ಅಂತ ಮಾಡಿದ್ದೇವೆ ವಾರ್ಡ್ ವೈಸ್. ಅದಕ್ಕೆ ತಕ್ಕಿ ಅದು DC ಆಫೀಸ್ನಿಂದ ಏನೇನು ಇನ್ಫಾರ್ಮೇಶನ್ ಮತ್ತು ನದಿ ದಂಡೆಗೆ ಇದ್ದವರಿದ್ದ ಮತ್ತೆ ಯಾವ್ದೋ ಕಚ್ಚಾ ಮನೆ ಆಯ್ತು, ಅದು ಸರ್ವೆ ನಡ್ತಾ ಇದೆ. ನಮ್ದ ಇದು ಸ್ಟಾಫ್ ಏನಿದೆ ಆ ಸರ್ವೆಗೂ ಹೋಗ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬಾಕಿ ನಮ್ದ ಉತ್ತಾರ ಇರ್ಲಿ, ಟ್ಯಾಕ್ಸ್ ಇರ್ಲಿ, ಅದಕ್ಕೆ ಏನ್ ತಕ್ಕಿ ಏನ್ ಸಿಬ್ಬಂದಿ ಇದೆ ಅವ್ರಿಗೆ ನಾವು ಎಲ್ಲಿ ಮತ್ತೆ ನೋಡಲ್ ಆಫೀಸರ್ಸ್ ಮಾಡಿಲ್ಲ. ಅವ್ರಿಗೆ ಇಲ್ಲಿ ಜನರಿಗೆ ತೊಂದರೆನೂ ಆಗ್ಬಾರ್ದು, ಪ್ಲಸ್ ಇದನ್ನು ಕೆಲಸ ನಮ್ದ ಸರಿಯಾಗಿ ಹೋಗ್ಬೇಕಂತ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಮತ್ತೆ ಆತರ ಇನ್ಸ್ಟ್ರಕ್ಷನ್ ಕೊಟ್ಟಿವೆ. ಅಂತಾವು ಯಾರು ಮಾಡಿದ್ರೆ ಅಂದ್ರೂ ನಾವು ಅದಕ್ಕೆ ಇದ್ ಮಾಡ್ತೀವಿ. ಅಲ್ಲ, ಈಗ ನೋಡಲ್ ಆಫೀಸರ್ ಬಿಟ್ಟು ಕೆಲವರು ಅದನ್ನೇ ಇದ್ ಮಾಡ್ಕೊಂಡು ಅದೇ ಒಂದು ದುರುದ್ದೇಶ ಮಾಡ್ಕೊಂಡು ಇಲ್ಲ ಆ ತರ ಬಂದಂದ್ರೆ ನಾವು ಆಕ್ಷನ್ ಮಾಡ್ತೀವಿ. ಯಾಕಂದ್ರೆ ಕ್ಯಾಮ್ರಾಸ್ನು ಇದೆ ನಮ್ಮ ಹತ್ರ, ಲೇಟ್ ಯಾರು ಬರ್ತಾ ಇದೆ ಮತ್ತೆ ಅವ್ರಿಗೆ ಬಯೋಮೆಟ್ರಿಕ್ಸ್ನು ಇದೆ, ಅದನ್ನು ಫಾಲೋ ಅಪ್ ಮಾಡ್ತೀವಿ. ಪಬ್ಲಿಕ್ ಅವ್ರು ಹೇಳ್ತಾವ್ರೆ 3:30 ಆದ್ರೂ ಸಿಗ್ತಾ ಇಲ್ಲ ಅಂತ ಹೇಳಿ ಪಬ್ಲಿಕ್ ಅವರೇ ವಿಡಿಯೋ ಫುಟೇಜ್ ಸಮೇತ ತೋರಿಸ್ತೀವಿ. ಅಲ್ಲ, ನಾವು ಆಕ್ಷನ್ ಮಾಡ್ತೀವಿ. ಆತರ ಏನಿದ್ರೆ ನಾನು ನೋಡ್ತೇನೆ. ಅಲ್ಲ, ಈ ಸುದ್ದಿ ನಂತರ ಏನಾದ್ರು ಎಲ್ಲರಿಗೂ ಯಾರೋ ಇಶ್ಯೂ ನೋಟಿಸ್ ಮಾಡ್ತೀವಿ. ಯಾರು ಲೇಟ್ ಬರ್ತಾ ಇದೆ ಅದು ನೋಡಿ ನಾನು ಕಮಿಷನರ್ ಜೊತೆ ಮಾತಾಡಿ, ಯಾರು ಲೇಟ್ ಆಗ್ತಾ ಇದೆ, ಸಪೋಸ್ ಅವ್ರು ಯಾವ ನೋಡಲ್ ಆಫೀಸರ್ ಕೆಲ್ಸಕ್ಕೆ ಹೋಗಿದ್ರೆ ಅದು ನಾವು ನೋಡ್ತೀವಿ. ಆತರ ಏನಿದ್ರೆ ಓಕೆ, ಇಲ್ಲಪ್ಪ ಅವ್ರು ಪ್ರಪೋಸ್ ಆಗಿ ಲೇಟ್ ಬಂದ ಅಂದ್ರೆ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಬಸವರಾಜು, BV5 ನ್ಯೂಸ್ ಕನ್ನಡ, ದಾಂಡೇಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.